ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಫ್ಲೇವರ್ಸ್ ಆಫ್ ಮನೆ ತಿಂಡಿ ಥಾಟ್ಸ್ ಆ್ಯಂಡ್ ಟ್ರೆಡಿಷನ್. ಇವತ್ತು ನಮ್ಮ ಚಾನಲ್ನಲ್ಲಿ ಕ್ಯಾಬೇಜ್ ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಎಲೆಕೋಸಿನ ಬಸ್ಸಾರು ಅಂತಂದರೆ ಒಂದು ರೀತಿ ಹೀಟ್, ಕೋಲ್ಡ್, ಫೈಬರ್, ಪ್ರೋಟೀನ್, ಸೋಲ್ಫುಲ್ನೆಸ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ಅವರ್ ಟ್ರೆಡಿಷ್ನಲ್ ಫುಡ್, ಒನ್ ಆಫ್ ಅವರ್ ಟ್ರೆಡಿಷ್ನಲ್ ಫುಡ್. ಮೊದಲಿಗೆ ನಾವು ಕ್ಯಾಬೇಜ್ನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಇದ್ರೂ ತೊಂದರೆ ಇಲ್ಲ, ಅದು ಬೆಂದ ಮೇಲೆ ಸ್ವಲ್ಪ ಚಿಕ್ಕದಾಗೆ ಆಗುತ್ತೆ. ಈ ಚಿಕ್ಕದಾಗಿ ಹೆಚ್ಕೊಂಡಿರೋ ಅಂಥ ಕ್ಯಾಬೇಜ್ನ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಇಟ್ಕೋಬೇಕಾಗತ್ತೆ. ಯಾಕೆಂತಂದರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಕ್ಯಾಬೇಜ್ ಆಗಿರ್ಬೋದು, ಗೋಬಿ ಆಗಿರ್ಬೋದು, ತುಂಬಾ ಕೆಮಿಕಲ್ಸ್ನ ಯೂಸ್ ಮಾಡಿ ಅವರು ಬೆಳೆಸಿರ್ತಾರೆ ರೈತರು. ಯಾಕೆ ಅಂತಂದರೆ ಅದಕ್ಕೆ ಬೇಗ ಪೆಸ್ಟ್ ಅಟ್ರಾಕ್ಟ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಅವರು ಯೂಸ್ ಮಾಡ್ತಾರೆ. ಆದರೆ ನಾವು ಹಾಗೆ ತಿನ್ನೋಕ್ಕಾಗೋದಿಲ್ಲಲ್ಲ. ಸೊ ಸ್ವಲ್ಪ ಬಿಸಿನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಆ ಕೆಮಿಕಲ್ಸ್ನಿಂದ ಆಗೋವಂಥ ಪರಿಣಾಮಗಳನ್ನ ನಾವು ಸ್ವಲ್ಪ ಮಟ್ಟಿಗಾದರೂ ಕಮ್ಮಿ ಮಾಡಬಹುದು ಅನ್ನೋ ಉದ್ದೇಶದಿಂದ. ಇನ್ನು ಈ ಕ್ಯಾಬೇಜಲ್ಲಿ ವೈಟಮಿನ್ಸ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು ಹೇರಳವಾಗಿ ಸಿಗುತ್ತೆ. ಆ್ಯಂಡ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ನಾವು ಹೆಸರು ಕಾಳು ಮತ್ತು ತೊಗರಿಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಹೆಸರು ಕಾಳಾಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು, ನಮಗೆ ಗೊತ್ತಿರೋ ಹಾಗೆ ರಿಚ್ ಸೋರ್ಸ್ ಆಫ್ ಪ್ರೋಟೀನು. ನಾವು ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಸಿಗೋದು ತುಂಬ ಕೆಲವು ಪದಾರ್ಥಗಳಲ್ಲಿ ಮಾತ್ರ. ಅದರಲ್ಲಿ ಒಂದು ರಿಚ್ ಪ್ರೋಟೀನ್ ಅಂತಂದರೆ ನಮಗೆ ಬೇಳೆ ಮತ್ತು ಕಾಳುಗಳು. ಈ ಹೆಸರು ಕಾಳು ಮತ್ತು ತೊಗರಿಬೇಳೆ ಎರಡೂ ಹಾಕೋದ್ರಿಂದ ನಮಗೆ ಒಳ್ಳೆ ಪ್ರೋಟೀನು ಸಿಗುತ್ತೆ, ಹಾಗೆ ಕ್ಯಾಬೇಜಿಂದ ಒಳ್ಳೆ ಫೈಬರ್ ಕೂಡ ಸಿಗುತ್ತೆ. ಈಗ ಹೆಸರು ಕಾಳು ಮತ್ತು ತೊಗರಿಬೇಳೆನ ಶುದ್ಧವಾಗಿ ತೊಳ್ಕೊಂಡು ಅದಕ್ಕೆ ನಾವು ಏನು ನೆನೆಸಿಟ್ಟಿರ್ತೀವಿ, ನೆನೆಸಿದ್ದಾದಮೇಲೆ ಮತ್ತೊಂದು ಸರಿ ನಾವು ಕ್ಯಾಬೇಜ್ನ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ವಿಷಲ್ನ ಕೂಗಿಸ್ಕೊತಿದ್ದೀನಿ. ಒಂದು 2 ವಿಷಲ್ ಆದರೆ ಸಾಕಾಗತ್ತೆ. ಹೆಸರು ಕಾಳು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಒಗ್ಗರಣೆಗೆ ಮತ್ತು ಸಾಂಬಾರಿಗೆ ಎರಡಕ್ಕೂ ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ಸಾಂಬಾರಿಗೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒಗ್ಗರಣೆ ಅಂದರೆ ಪಲ್ಯಕ್ಕೆ ನಾವು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ನನ್ನ ಹಳೆ ವೀಡಿಯೋಸು ಬಸ್ಸಾರ್ದೆಲ್ಲ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅದೇ ಸೇಮ್ ಇಂಗ್ರೀಡಿಯೆಂಟ್ಸ್ನೇ ಇಲ್ಲೂ ಬಳಸಬೇಕಾಗತ್ತೆ. ಎಲ್ಲದು ಯಾವುದಾದ್ರು ಹುರ್ಕೋಬೇಕಂತಿರ್ತೋ ಅದಕ್ಕೆ ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 4 ಕಾಳು ಮೆಣಸನ್ನ ನಾನು ಹಾಕ್ಕೊಳ್ತೀನಿ. ಇದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ನಾವು ಮೆಣಸಿನ ಪುಡಿ ಹಾಕೋದಕ್ಕಿಂತ ಫ್ರೆಶ್ಶಾಗಿ ಹುರಿದಿರೋ ಅಂಥದ್ರಲ್ಲಿ ಬಸ್ಸಾರು ಮಾಡಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ನಾರ್ಮಲ್ ನಾವು ಪ್ರತಿದಿನ ಅದೇ ಸಾಂಬಾರು ಪುಡಿನ ಹಾಕ್ಕೊಂಡು ಬಳಸ್ತಾ ಇರ್ತೀವಿ. ಬಟ್ ಫ್ರೆಶ್ಶಾಗಿ ಹುರ್ಕೊಂಡು ಮಾಡೋದ್ರಿಂದ ನಮಗೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ಗೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಮತ್ತು ಕಾಯಿನ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಬಾಡಿಸ್ಕೊಂಡು ರುಬ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಬೇಕಾದ್ರೆ ಅದ್ರ ಜೊತೆ ಕಾಳುಗಳನ್ನ ಹಾಕ್ಕೊಂಡು ನಾನು ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಒಂದು ಪಾತ್ರೆಗೆ ನಾನಿಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ದೀನಿ. ಸಾಸಿವೆ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ, ನೀವು ಬೇಕಾದರೆ ಒಗ್ಗರಣೆಗೆ ಬೆಳ್ಳುಳ್ಳಿ ಕೂಡ 1-2 ಜಜ್ಜಿ ಹಾಕೋಬೋದು. ಅದು ಕೂಡ ರುಚಿ ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಯಾವುದೇ ರೀತಿ ಬೆಳ್ಳುಳ್ಳಿನ ಬಳಸ್ತಾ ಇಲ್ಲ. ಒಗ್ಗರಣೆ ಸಾಸಿವೆ ಸಿಡಿದ ಮೇಲೆ ನಾವು ರುಬ್ಕೊಂಡಿರೋ ಅಂಥ ಖಾರನ ಹಾಕ್ಕೊಂಡು, ಇಲ್ಲಿ ನಾನು ರುಬ್ಬೋದಕ್ಕೆ ಕೂಡ ನಾವೇನು ಬಸ್ಕೊಂಡಿರ್ತೀವಿ ಅದೇ ನೀರನ್ನೇ ಬಳಸ್ಕೊಂಡಿದ್ದೀನಿ. ಬೇರೆ ಫ್ರೆಶ್ಶಾಗಿ ಯಾವುದೇ ನೀರು ಹಾಕ್ಕೊಂಡಿಲ್ಲ. ಸೊ ನಮ್ಮ ಅತ್ತೆ ಹೇಳೋ ಹಾಗೆ ಬೇಯಿಸಿರೋ ಅಂಥ ಕಟ್ಟು ಏನಿದೆ ಅದರಲ್ಲೇ ರುಬ್ಬೋದಕ್ಕೆಲ್ಲ ಬಳಸಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಕಾಳನ್ನ ಕರೆಕ್ಟಾಗಿ ರುಬ್ಬಿದ್ದೀವ, ಇನ್ನೂ ಸ್ವಲ್ಪ ಜಾಸ್ತಿ ರುಬ್ಕೋಬೇಕಾ ಎಲ್ಲ ಅದನ್ನು ನೋಡ್ಕೊಂಡು ನಾವು ಮತ್ತೆ ರುಬ್ಬಿ ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು
ಈ ಸಾರನ್ನ ಚೆನ್ನಾಗಿ ಕುದಿಸಿದ್ರೆ ಸಾರು ಮುಗಿಯುತ್ತೆ. ನಾನು ಪಕ್ಕದಲ್ಲೇ ಒಂದು ಬಾಣಲಿನಲ್ಲಿ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಇದಕ್ಕೆ ನಾನು ಸಾಸಿವೆ, ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿರೋವಂಥದ್ದು. ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಯಾವುದೇ ರೀತಿ ಒಣಮೆಣ್ಸಿನ್ಕಾಯಿನ ಬಳಸ್ತಿಲ್ಲ. ನಮ್ಮ ಕಡೆ ಹೇಗೆ ಅಂತಂದರೆ ಬಸ್ಸಾರು, ಪಲ್ಯ, ಮುದ್ದೆ ಇದ್ದರೆ ಸಾಕು. ನಮಗೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್ ತಿಂತೀವಿ ನಾವು. ಬಸ್ಸಾರಂತೂ ಕುದಿಸಿದಷ್ಟು ರುಚಿ ಚೆನ್ನಾಗಾಗತ್ತೆ ಅಂತ ಎಲ್ಲರೂ ಹೇಳ್ತೀವಿ. ಬೇರೆ ಕಡೆ ಗೊತ್ತಿಲ್ಲ, ಎಸ್ಪೆಷಲಿ ತುಮಕೂರು, ಮಂಡ್ಯದಲ್ಲಿ ಸ್ವಲ್ಪ ಉಪ್ಸಾರು ಜಾಸ್ತಿ ಬೆಳೆಸ್ತಾರೆ. ಆದರೆ ತುಮಕೂರು ಸೈಡಂತೂ ಬಸ್ಸಾರೇ ಕಂಪ್ಲೀಟಾಗಿ ಬಳಸುವಂಥದ್ದು. ಈಗ ಸಾಸಿವೆ ಎಲ್ಲ ಸಿಡಿದ್ಮೇಲೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಗ್ಗಿಸ್ಕೊಳ್ತಿದ್ದೀನಿ. ಇದೇ ಟೈಮಲ್ಲಿ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಈರುಳ್ಳಿ ಮಾಗುತ್ತೆ. ಮಗ್ಗಿದ ಮೇಲೆ ನಾನು ಅದಕ್ಕೆ ಕಾಳು ನಾವೇನು ಬಸ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ಚೆನ್ನಾಗಿ ಹಿಂಡಿ ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಎಲೆಕೋಸಿನಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಅದು ಹಾಗೆ ಪಲ್ಯಕ್ಕೆ ಹಾಕಿಬಿಟ್ರೆ ಸ್ವಲ್ಪ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ. ನಾನು ಪಲ್ಯ ಮಾಡ್ತಾ ಪಕ್ಕದಲ್ಲಿ ಹಾಗೆ ಮುದ್ದೆನೂ ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಹೆಣ್ಮಕ್ಳು ಯಾವಾಗಲೂ ನಾವು ಮಲ್ಟಿ ಟಾಸ್ಕ್ ಮಾಡ್ತಾನೆ ಇರಬೇಕಾಗುತ್ತೆ. ಒಂದೇ ಸರಿ ಎಲ್ಲ ಅಡುಗೆ ಆಗಲೇಬೇಕಾಗುತ್ತೆ, ಒಂದಾದಮೇಲೆ ಒಂದು ಮಾಡೋಕ್ಕಾಗೋದಿಲ್ಲ. ಪ್ಯಾರಲಲ್ಲಾಗಿ ಮುದ್ದೆನೂ ಮಾಡ್ಕೊತಿದ್ದೀನಿ. ಇವತ್ತು ನಾನು ಮಾಮೂಲಿ ಒಂದು ತಪ್ಪಲೆನಲ್ಲೇ ಮಾಡ್ಕೊತಿದ್ದೀನಿ. ಟ್ರೆಡಿಷ್ನಲ್ ಆಗಿ ಏನು ಮುದ್ದೆ ಮಾಡ್ತಿಲ್ಲ ಅದು. ಇನ್ನು ನಾವು ಚಿಕ್ಕಮಂಗ್ಳೂರಲ್ಲಿದ್ದಾಗ ಅಲ್ಲಿ ಹೇಗೆ ಅಂತಂದರೆ ಸಾರನ್ನ ಬಸಿದ್ಬಿಟ್ಟು, ಅಂದರೆ ಕಟ್ಟನ್ನ ಬಸಿದ್ಕೊಂಡು ನಾವು ಅದರಲ್ಲಿ ತಿಳಿ ಸಾರು ಮಾಡ್ತಿದ್ವಿ. ನಾವು ತುಮಕೂರಿಗೆ ಶಿಫ್ಟ್ ಆದಮೇಲೆ ಈ ಬಸ್ಸಾರೆಲ್ಲ ಕಲ್ತ್ಕೊಂಡಿದ್ದ ಅಮ್ಮ ಕೂಡ. ಅವಾಗಿಂದ ಬಸ್ಸಾರಿಗೆ ನಾವೆಲ್ಲರೂ ಫೇವ್ರೆಟ್ ಆಗಿಬಿಟ್ಟಿದ್ದೀವಿ. ಮುದ್ದೆ ಕೂಡ ಆಯಿತು, ಪಲ್ಯ ಕೂಡ ಆಯಿತು, ಸಾರು ಕೂಡ ರೆಡಿ ಇದೆ. ಈಗೆಲ್ಲದನ್ನು ಒಂದು ಪ್ಲೇಟಿಗೆ ಬಡಿಸ್ಬಿಟ್ಟು ನೋಡ್ತಿದ್ರೇ ಒಂದು ಸೋಲ್ಫುಲ್ನೆಸ್ ಫುಡ್ ಅಂತ ಹೇಳ್ತೀವಲ್ಲ, ಎಲ್ಲರ ಫೇವ್ರೆಟ್ ಫುಡ್ಡು, ಸೋಲ್ಫುಲ್ ಫುಡ್ ಅಂತ ಹೇಳ್ಬಿಟ್ಟು ಅದು ರೆಡಿಯಾಗಿದೆ. ಬಿಸಿ ಮುದ್ದೆ, ಬಿಸಿ ಬಸ್ಸಾರಿಗೆ ಒಂದು ಒಳ್ಳೆ ಪಲ್ಯ ರೆಡಿಯಾಗಿದೆ. ಇದೇ ರೀತಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.